ಹಾಯ್ ಹಲೋ ಎಲ್ಲರಿಗೂ. ನೋಡ್ರಿ ಇವತ್ತೊಂದು ಸ್ಪೆಷಲ್ ಪೇಪರ್ ತಂದಿನಿ. ನಿಮ್ಗೆ ಗೊತ್ತಿರ್ಬೋದು, ನಿನ್ನೆ UPSC ಪೇಪರ್ ಆಗಿತ್ತಲ್ಲ, ಫಿಲಿಮ್ಸ್ CSET ಪೇಪರ್ ಆಗಿರುತ್ತೆ. CSET-ನಾಗ ಮ್ಯಾಥ್ಸ್ ರೀಸನಿಂಗ್ ಕ್ವಶನ್ಸ್ ಇರ್ತಾವ. ಎಲ್ಲ ಕ್ವಶನ್ಸ್ ಮಾಡಕತ್ತಿಲ್ಲ, ಕೆಲವೊಂದು ಕ್ವಶನ್ಸ್ ನಮ್ಗೆ ಎಕ್ಸಾಮ್ ಅಂದ್ರೆ ನಮ್ಗೆ SSCO ಮತ್ತು ರೈಲ್ವೆ ಎಕ್ಸಾಮ್ ಬರೀತೀವಲ್ಲ, ಅದ್ರೊಳಗೆ ಬರುವಂಥ ಕ್ವಶನ್ಸ್ ಆದ್ರೆ ಈ ಲೆವೆಲ್ಗೆ ಕ್ವಶನ್ ಬರಂಗಿಲ್ಲ ಅದ್ರೊಳಗೆ. ಬಟ್ ಅದ್ರೊಳಗೆ ನಮಗೆ ಸ್ವಲ್ಪ ಹೆಲ್ಪ್ ಆಗುವಂಥ ಕ್ವಶನ್ಸ್ ತಂದಿನಿ. ಅಲ್ಲಿ ಫುಲ್ ಹೆವಿ ಕ್ವಶನ್ಸ್ ಇರ್ತಾವೆ. ಅದ್ರೊಳಗೆ ಮೋಸ್ಟ್ಲಿ ಕ್ವಶನ್ಸ್ ಹೆಂಗಿರ್ತಾವಪ್ಪ ಅಂತಂದ್ರೆ ಟ್ರಯಲ್ ಅಂಡ್ ಎರರ್ ಮಾಡೋಂಥ ಕ್ವಶನ್ಸ್ ಇರ್ತಾವ, ಅಪ್ಲಿಕೇಶನ್ ಮ್ಯಾಗ ಕ್ವಶನ್ಸ್ ಇರ್ತಾವ. ಇನ್ನು ಸಾಧ್ಯದಷ್ಟು ಮೇಲ್ ನಮ್ಗೆ ಯಾವ್ದು ನಮಗೆ ಇಲ್ಲಿ ಯೂಸ್ ಆಗೋಲ್ಲ ಆ ಟೈಪ್ ಕ್ವಶನ್ಸ್ ಅಂದಿನಿ. ನೀವು ಪೂರ ಎಲ್ಲ ಕ್ವಶನ್ಸ್ ಬೇಕಾದ್ರೆ ಕಮೆಂಟ್ ತಿಳಿಸಿ, ನಾವು ಒಂದು ಮಾಡೋಣ ಅಂತ. ಫಸ್ಟ್ ಕ್ವಶನ್ಸ್ ನೋಡೋಣ. ಬರೀ 5 ಕ್ವಶನ್ಸ್ ಅಂದಿನಿ, ಜಾಸ್ತಿ ಅಲ್ಲ. ಸರಿ ನೋಡೋಣ ಬರೀ ಹೆಂಗದ ಅಂತ ಕ್ವಶನ್ಸ್. UPSC ಒಳಗೆ ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರ ಅಂತೇಳಿ, SSCಗೆ ರೈಲ್ವೆಗೆ ಅದಕ್ಕೆ ಡಿಫ್ರೆನ್ಸ್ ಏನೈತೆ ಅನ್ನೋದು ಗೊತ್ತಾಗುತ್ತಾ. ಇನ್ನೊಂದು ಕ್ವಶನ್ ನೋಡೋಣ ಐತಿ. ಟಿ ಎಂಬ ಒಂದು ಆಟಿಕೆ ಐತಿ. ಒಂದು ಆಟಿಕೆ ನೀವು ನೋಡ್ಬೋದು, ಈ ಟೈಪ್ ಆಟಿಕೆ ಇರ್ತಾವ. ಒಂದೊಂದು ಹಿಂಗೆ ಸ್ಪ್ರಿಂಗ್ ಇರುತ್ತೆ, ನಾಳೆ ಏನೋ ಗುಂಡೆ ಟೈಪ್ ಏನೋ ಒಂದು ಆಟಿಕೆ ಐತಿ ಒಟ್ಟ. ಸೊ ಆ ಆಟಿಕೆ ಇದ್ದಿದ್ದು ಹಿಂದಕ್ಕ ಮತ್ತು ಮುಂದಕ್ಕೆ ಜಿಗಿತೈತಿ, ಹಿಂದಕ್ಕೂ ಜಿಗಿತೈತಿ ಮುಂದಕ್ಕೂ ಜಿಗಿತೈತಿ ಆಟಿಕೆ ಇದ್ದಿದ್ದು. ಸೊ ಈ ಆಟಿಕೆ ಜಿಗಿತೈತಿಪ್ಪ ಅಂತಂದ್ರೆ ಅವ್ರೇನು ನೋಡ್ರಿ ಮುಂದೆ ಕ್ವಶನ್ಯಾಗ, ಪ್ರತಿ ಬಾರಿ ಅದು 5 ಇಂಚು ಮುಂದಕ್ಕೆ ತಿಳಿಸ್ತದೆ. 5 ಇಂಚ್ 5 ಮೀಟರ್ ಏನೊಂದು 5 ಸ್ಟೆಪ್ಸ್, 5 ಸ್ಟೆಪ್ ಮುಂದೆ ಹೋಗ್ತೈತಿ. ಸೊ ಪ್ರತಿ ಸಲ ಜಿಗದಾಗ ಅದ 5 ಹೆಜ್ಜೆ ಮುಂದೆ ಹೋಗ್ತೈತಿ, 5 ಹೆಜ್ಜೆ ಮುಂದೆ ಹೋಗ್ತೈತಿ. ಮತ್ತೆ ಇನ್ನ ಹಿಂದಕ್ಕೆ ಒಂದ್ಸಲ ಹಿಂದಕ್ಕೆ ಜಿಗಿತಪ್ಪ ಅಂತಂದ್ರೆ ಅದು 3 ಹೆಜ್ಜೆ ಹಿಂದೆ ಹೋಗುತ್ತೆ. 3 ಅಲ್ಲ 2 ಸಾರಿ. ಸೊ 2 ಹೆಜ್ಜೆ ಹಿಂದಕ್ಕೆ ಹೋಗುತ್ತಾ. ಸೊ ಮುಂದೆ 5 ಹೆಜ್ಜೆ ಮುಂದೆ ಹೋಗ್ತೈತಿ, ಹಿಂದೆ ಬಂದ್ರೆ 2 ಹೆಜ್ಜೆ ಹಿಂದೆ ಹೋಗುತ್ತಾ. ಹಂಗಿದ್ದಾಗ ಅದ ಒಟ್ಟು 31 ಸಲ ಜಿಗಿತೈತಿ. ಒಟ್ಟು 31 ಸಲ ಅದು ಜಿಗಿತೈತಿ. ಇನ್ನು ಟಿ ನಿಖರವಾಗಿ 15 ಓಕೆ 15 ಮೀಟರ್ 15 ಏನೋ ಒಂದು. ಸೊ ಏನ್ ಮಾಡೈತಿಪ್ಪ ಅಂತಂದ್ರೆ 15 ಸಲ 15 ಹೆಜ್ಜೆ ಮುಂದೆ ಹೋಗೈತಿ. ಒಟ್ಟು 15 ಹೆಜ್ಜೆ ಮುಂದೆ ಹೋಗೈತಿ, ಹಿಂದ ಮುಂದೆ ಎಲ್ಲ ಸೇರಿಸಿ. ಮತ್ತೆ 31 ಸಲ ಜಿಗದೈತಿ. ಸೊ ಇದನ್ನ ಹೆಂಗ್ ಸಾಲ್ವ್ ಮಾಡಬೇಕಪ್ಪ ಅಂತ ನೋಡ್ರಿ, ಸಿಂಪಲ್ ಬೆಸ್ಟ್ ಟೆಕ್ನಿಕ್ ಅಂತ ನಿಮ್ಗೆ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಹಿಂದಕ್ಕೆ ಜಿಗದಿದ್ದ X ಅನ್ಕೋರಿ, ಮುಂದಕ್ಕೆ ಜಿಗದಿದ್ನ Y ಅನ್ಕೋರಿ. ಅರ್ಥ ಆಯ್ತು. ಸೊ X ಸಲ ಹಿಂದೆ ಜಿಗದೈತಿ, Y ಸಲ ಮುಂದೆ ಜಿಗದೈತಿ ಅನ್ಕೋರಿ. ಸೊ ಹಂಗಿದ್ದಾಗ ನಾವೇನ್ ಅನ್ಬೋದು, ಈಗ ಇದು ಒಟ್ಟು ಜಿಗದಿದ್ದ. ಸೊ ಒಟ್ಟು X ಸಲ ಜಿಗದೈತಿ ಹಿಂದ, Y ಸಲ ಜಿಗದೈತಿ ಮುಂದ. ಹಂಗಿದಾಗ ಏನೈತಿ, ಒಟ್ಟು 2 ಸಲ ಜಿಗದೈತಿ ಅಂದಾರ ಅವ್ರ. ನೋಡ್ರಿ ಇದನ್ನ ಕೊಟ್ಟ ಭಾಳ ಹೆಲ್ಪ್ ಮಾಡ್ಯಾರ ಅವ್ರ. 31 ಸಲ, ಅದು ಒಟ್ಟು 31 ಸಲ ಜಿಗದೈತಿ. ಹೌದು, ಅಂದ್ರೆ X + Y ಸಿಕ್ತು ನಮ್ಗೆ 31 ಸಿಕ್ತು. ಮತ್ತೆ ನಮ್ಗೆ ಇನ್ನೊಂದು ಏನ್ ಗೊತ್ತೈತಿ ಏನಂದ್ರ, ಹಿಂದ್ ಜಿಗಿತಂದ್ರ 2 ಮೈನಸ್ ಆಗುತ್ತಾ, ಮುಂದ್ ಜಿಗಿತಂದ್ರ 5 ಪ್ಲಸ್ ಆಗುತ್ತಾ. ಹಾಗಿದ್ದಾಗ ನಾವೇನ್ ಅನ್ಬೋದು, -2x + 5y ಅಂದ್ರೆ ಏನಾಗುತ್ತಾ, ಒಟ್ಟು ನಮ್ಗೆ ಎಷ್ಟು ದೂರ ಹೋಗೈತಿ ಅನ್ನೋದು ಗೊತ್ತಾಗುತ್ತಾ. ಎಷ್ಟು ದೂರ ಹೋಗೈತಿ ಟೋಟಲ್, ಅದು 15 ಮುಂದೆ ಹೋಗೈತಿ ಅಂದ್ರೆ 15 ದೂರ ಹೋಗೈತಿ. ಹೌದು. ಸೊ ಇದನ್ನ ಸಾಲ್ವ್ ಮಾಡ್ರಿ. ಸೊ ಇಕ್ವೇಶನ್ ಸಾಲ್ವ್ ಮಾಡ್ತೀರಿ, ಹೆಂಗ್ ಮಾಡ್ತೀರಿ ಹಂಗ್ ಮಾಡ್ರಿ. ಇದಕ್ಕೆ ಇಂಟು 2 ಮಾಡೋಣ ಡೈರೆಕ್ಟ್. ಸೊ 2x + 2y = 31 ಎಷ್ಟು 62. ಸೊ ಇಲ್ಲಿ ನೋಡ್ರಿ -2x ಇದು ಹೆಂಗೈತೆ ಹೆಂಗೆ ಬರ್ನು, ಸುಮ್ ಇನ್ ಬಾಯ್ ತಲೆ ಕಟ್ಸೋಂಗಿಲ್ಲ. ಸೊ ಇದೇನೈತೆ 15 ಹೆಂಗೈತೆ 15. ಸೊ ಏನ್ ಮಾಡ್ತೀನಿ ಅಂದ್ರೆ ಈಗ ನೋಡ್ರಿ 2x ಕ್ಯಾನ್ಸಲ್ ಆಗುತ್ತಾ. ಇದು 51 ಬರ್ದೆ 15 ಅಲ್ಲ. ಸೊ ಏನಾಗುತ್ತೆ ಈಗ 2y + 5y ಎಷ್ಟಾಗುತ್ತಾ, 7y ಆಗುತ್ತಾ. 7y ಆಗುತ್ತಾ. ಆಮೇಲೆ ಏನಾಗುತ್ತಾ, 5 2 7 6 1 7. ನನಗಿಲ್ಲಿ y ಸಿಕ್ತು, y ನಂಗೆ ಸಿಕ್ತು. y ಅಂದ್ರೆ ಏನು, y ನನಗೇನು ಸಿಕ್ತು, 11 ಸಿಕ್ತು. ಯಾಕಂದ್ರೆ 7 ಡಿವೈಡ್ ಆಗುತ್ತಾ, 77/7 ಏನಾಗುತ್ತಾ 11 ಆಗುತ್ತಾ. ಸೊ ನಂಗೆ y ಸಿಕ್ಬಿಡ್ತು. ನನಗೆ y ಸಿಕ್ಕೈತಿ ಅಂದ್ರೆ x ಕೂಡ ಸಿಗುತ್ತಾ. x + y ಸೇರಿ 31 ಐತಿ ಅಂದ್ರೆ x ಎಷ್ಟಾಗುತ್ತಾ, 30 11 ಎಷ್ಟಾಗುತ್ತಾ, 20 ಆಗುತ್ತಾ. ನಮಗೇನು ಕ್ಲಿಯರ್ ಕ್ವಶನ್ ನಂಗಂದ್ರೆ ನೋಡ್ರಿ, 11 ಸಲ ಮುಂದೆ ಜಿಗದೈತಿ, 20 ಸಲ ಹಿಂದೆ ಜಿಗದೈತಿ. ನನಗೆ 2 ಸಲ ಮುಂದೆ ಜಿಗಿತು, 2 ಸಲ ಹಿಂದೆ ಜಿಗಿತು ಅನ್ನೋದು ಸಿಕ್ಬಿಡ್ತು. ಕ್ವಶನ್ ಏನ್ ಕೇಳ್ಯಾರ, ಹಿಂದಕ್ಕೆ ಜಿಗಿದ ಮುಂದಕ್ಕೆ ಮತ್ತು ಹಿಂದಕ್ಕೆ ಜಿಗಿತಗಳ ಸಂಖ್ಯೆ, ಓಕೆ ವ್ಯತ್ಯಾಸ ಕೇಳ್ಯಾರ. ಸೊ ಇದಕ್ಕೆ ವ್ಯತ್ಯಾಸ ಕೇಳ್ಯಾರ, ಸಿಂಪಲ್ x - y ಅಥವಾ y - x ಕೇಳ್ಯಾರ, ವ್ಯತ್ಯಾಸ ಕೇಳ್ಯಾರ. ಅವರು ಮಾಡ್ಯುಲಸ್ ಇದ್ದಂಗೆ ಬರೀ ವ್ಯತ್ಯಾಸ ಕೇಳ್ಯಾರ ಅಂದ್ರೆ ಏನ್ ಮಾಡ್ತೀರಿ, 11 - 20 ಮಾಡ್ರಿ ಅಥವಾ 20 - 11 ಮಾಡ್ರಿ. ಎಷ್ಟು ಬರುತ್ತಾ. ಸೊ ಮಾಡ್ಯುಲಸ್ ಇದ್ದಾಗ ಏನಾದ್ರು ಪ್ಲಸ್ ಬರಲಿ ಮೈನಸ್ ಬರಲಿ, ಆನ್ಸರ್ ನಾವು ಪ್ಲಸ್ ಆಗ ಬರಿತೀವಿ. ಸೊ 9 ಆಗುತ್ತೆ. ಸೊ ನಮ್ಮ ಆನ್ಸರ್ ಏನಾಗುತ್ತಾ, ಇಲ್ಲಿ ನಮ್ಮ ಉತ್ತರ 9 ಆಗುತ್ತಾ. ನೋಡ್ರಿ ಈ ತರ ಕ್ವಶನ್ಸ್ ನಮ್ಗೆ ರೈಲ್ವೆ ಒಳಗೆ ಕೇಳ್ತಾರ, ಹಿಂದೆ ಜಿಗಿದ ಮುಂದೆ ಜಿಗಿದ. ಸೊ ಹಂಗಾಗಿ ಈ ಕ್ವಶನ್ ತಂದಿನ ನಾ ಇವತ್ತು ತಂದಿರೋ ಕ್ವಶನ್ಸ್ ಎಂತಾವಪ್ಪ ಅಂದ್ರೆ ನಮಗೆ ಇವು SSCಗೆ RRB ಕೂಡ ಯೂಸ್ ಆಗ್ಬೋದು ಅನ್ನೋ ಕ್ವಶನ್ ಅಷ್ಟೇ ತಂದಿನಿ. ಅಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಕ್ವಶನ್ಸ್ ಅದಾವ, ಅವೆಲ್ಲ ನಿಮಗೆ ಮಾಡ್ಬೇಕಂದ್ರೆ ಕಮೆಂಟ್ ಇಷ್ಟ ಅಷ್ಟು ನಾನು ಮಾಡ್ತೀನಿ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. PQRSTUVW 8 ವ್ಯಕ್ತಿಗಳು ಅದಾರ. 8 ವ್ಯಕ್ತಿಗಳು ದುಂಡು ಮೇಜಿನ ಸುತ್ತಲೂ ಸಮಾನ ದೂರದಲ್ಲಿ ಹಾಕಲಾದ 8 ಬೇರೆ ಬೇರೆ ಕುರ್ಚಿಗಳ ಮೇಲೆ ಕುಳಿತಿದ್ದಾರೆ. 8 ಕುರ್ಚಿದವ, 8 ಜನ ಕೂತಾರ. ಓಕೆ. P ಮತ್ತು R ಇಬ್ಬರು ಕ್ಯೂನ ಪಕ್ಕದಲ್ಲಿ ಕುಳಿತಿದ್ದಾರೆ. ಓಕೆ, ಏನೈತಿ, P ಮತ್ತು R ಕ್ಯೂನ ಬಾಜು ಕೂತಾರ. ಓಕೆ, ನೈಸ್. T ಮತ್ತು R ಇಬ್ಬರು S ನ ಪಕ್ಕದಲ್ಲಿ ಕೂತಿದ್ದಾರೆ. ಓಕೆ, ಇದು ನಾವು ರೌಂಡ್ ಮಾಡ್ಕೊಂಡು ಟ್ರಯಲ್ ಅಂಡ್ ಎರರ್ ಮಾಡೋಣ ಅಂತ, ಮಾಡ್ಕೊತ ಹೋಗೋಣ. ಮೊದಲೊಂದು ರೌಂಡ್ ಟೇಬಲ್ ಐತಿ. ಎಷ್ಟು ಜನ ಅದಾರ, 1 2 3 4 5 6 7 8 ಜನ ಆಯ್ತು. P ಮತ್ತು R ಇಬ್ಬರು ಕ್ಯೂನ ಪಕ್ಕದಲ್ಲಿ ಕುಳಿತಿದ್ದಾರೆ. P ಮತ್ತು R ಕ್ಯೂನ್ ಬಾಜು ಕೂತಾರು.
ಎಕ್ಸ್ಪೆಕ್ಟೆಡ್ ಇದೆ ಕರೆಕ್ಟ್ ಅಲ್ಲ, ಎಕ್ಸ್ಪೆಕ್ಟೆಡ್ ನಾವು ಟ್ರಯಲ್ ರನ್ ಮಾಡತ್ತೀವಿ ಈಗ. ಟಿ ಮತ್ತು ಆರ್ ಇಬ್ಬರು ಎಸ್ ನ ಪಕ್ಕದಲ್ಲಿ ಕುಳಿತಿದ್ದಾರೆ. ಟಿ ಮತ್ತು ಆರ್, ಓಕೆ ಇಲ್ಲಿ ಆರ್ದನ್ನ ಟಿ ಮತ್ತು ಆರ್ ಎಸ್ ನ ಪಕ್ಕದಲ್ಲಿ ಕುಳಿತಿದ್ದಾರೆ. ಓಕೆ ಗೊತ್ತಾಯ್ತು ನಮಗಿದ. ಯು ಮತ್ತು ಡಬ್ಲ್ಯೂ ಇಬ್ಬರು ವಿ ನ ಪಕ್ಕದಲ್ಲಿ ಕುಳಿತಿದ್ದಾರೆ. ಯಾರ್ಯಾರ ಯು ಮತ್ತು ಡಬ್ಲ್ಯೂ ವಿ ನ ಪಕ್ಕದಲ್ಲಿ. ಓಕೆ ಯು ಮತ್ತು ಡಬ್ಲ್ಯೂ ಎರಡು ಗೊತ್ತಿಲ್ಲ, ಏನ್ ಮಾಡಕ್ ಬರಲ್ಲ. ಸೊ ಒಂದು ಲೈನ್ ಬಿಟ್ಟು ಹೊಂಟಿನ ಮುಂದೆ. ಎಸ್ ಮತ್ತು ಡಬ್ಲ್ಯೂ ಒಬ್ಬರಿಗೊಬ್ಬರು ಎದುರು ಬದ್ರ ಕುರ್ಚಿಯಲ್ಲಿ. ಎಸ್ ಡಬ್ಲ್ಯೂ ಎದುರು ಬದ್ರ. ಸೊ ಇಲ್ಲಿ ಎಸ್ ಅದನ್ನ, ಇಲ್ಲಿ ಡಬ್ಲ್ಯೂ ಬರುತ್ತಾ. ಸೊ ನಂಗೆ ಡಬ್ಲ್ಯೂ ಸಿಕ್ಕರೆ ಇದು ಗೊತ್ತಾಗುತ್ತಲ್ಲ ಈಗ. ಡಬ್ಲ್ಯೂ ಯು ಮತ್ತು ಡಬ್ಲ್ಯೂ ಇಬ್ಬರು ವಿ ನ ಪಕ್ಕದಲ್ಲಿ ಕುಳಿತಿದ್ದಾರೆ. ಸೊ ಇಲ್ಲಿ ವಿ ಬರುತ್ತಾ, ದ ಯು ಬರುತ್ತಾ. ಓಕೆ ನಂಗೆ ಸಿಕ್ತು ಟ್ರಯಲ್ ಅಂಡ್ ಎರರ್, ಬಟ್ ನಾ ಕನ್ಫರ್ಮ್ ಮಾಡ್ಕೋಬೇಕೀಗ. ಕುಳಿತಿದ್ದಾರೆ. ಒಂದು ವೇಳೆ ಪಿ ನಿಂದ ಪ್ರಾರಂಭಿಸಿ ಮೇಜಿನ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ಚಲಿಸಿದರೆ ಟಿಗಿಂತ ಮುಂಚೆ ಆರ್ ಸಿಗುತ್ತಾನೆ. ಟಿಗಿಂತ ಮೊದಲು ಆರ್ ಸಿಗಬೇಕು. ಟಿಗಿಂತ ಮೊದಲು ಆರ್ ಸಿಗಬೇಕು. ಪಿ ಅಂದ್ರೆ ಹೋದಾಗ ಟಿಗಿಂತ ಮೊದಲು, ಓಕೆ ಟಿಗಿಂತ ಮೊದಲು ಆರ್ ಸಿಗತ್ತಿಲ್ಲ, ಮೊದಲ ಟಿ ಸಿಗತ್ತಾನ. ಟಿಗಿಂತ ಮೊದಲು ಆರ್ ಪಾಸ್ ಸಿಗಬೇಕು ಅಂದ್ರೆ ಏನಿಲ್ಲ, ಸಿಂಪಲ್ ಇದನ್ನ ಉಲ್ಟಾ ಮಾಡಿಬಿಡ್ಬೇಕು ಅಷ್ಟೇ. ನಾನು ಈ ಕಡೆ ಮಾಡಿದ್ನಲ್ಲ ಅದನ್ನೆಲ್ಲ ಉಲ್ಟಾ ಮಾಡಿಬಿಡ್ರಿ ಜಸ್ಟ್. ಸೊ ಇಲ್ಲಿ ಹಾಕ್ಬಿಡ್ತೀನಿ ನೋಡ್ರಿ ಡಯಾಗ್ರಾಮ್ ಇನ್ನೊಂದಿಲ್ಲ ಸಿಂಪಲ್ ಸಣ್ಣ ಹಾಕ್ಬಿಡ್ತೀನಿ ಈಗ, ಯಾಕಂದ್ರೆ ನಮಗೀಗ ಎಲ್ಲ ಗೊತ್ತಾಗೈತಲ್ಲ, ಭಾಳ ಏನಿಲ್ಲ ಕೆಲಸ ಇಲ್ಲ. ಜಸ್ಟ್ ಉಲ್ಟಾ ಮಾಡ್ಕೊಂಡು ಸಿಕ್ಬಿಡುತ್ತೆ ನಮಗೆ. ಏನೈತಿ ಎಸ್ ಈ ಕಡೆ ಡಬ್ಲ್ಯೂ ಆ ಕಡೆ, ಎಸ್ ಈ ಕಡೆ ಡಬ್ಲ್ಯೂ ಆ ಕಡೆ, ಕ್ಯೂ ಎಲ್ ಐತೆ ಅಲ್ಲೇ. ಸೊ ಜಸ್ಟ್ ಇದನ್ನ ಪಿ ಆ ಕಡೆ ಆರ್ ಈ ಕಡೆ, ಪಿ ಆ ಕಡೆ ಆರ್ ಈ ಕಡೆ. ಸೊ ಏನೈತಿ ಇದು ಉಲ್ಟಾ ಆಗ್ಬೇಕು. ಸೊ ಈ ಕಡೆ ಟಿ, ಈ ಕಡೆ ವಿ, ಈ ಕಡೆ ಯು. ಕರೆಕ್ಟ್ ಆಯ್ತು, ಸೇಮ್ ಐತಿ ಡಯಾಗ್ರಾಮ. ಸೊ ಇವು ಕೂಡ ಸೇಮ್ ಐತಿ. ಓಕೆ ಕರೆಕ್ಟ್ ಐತಿ ನೋಡ್ರಿ ಎಲ್ಲ. ಒಂದೊಂದ್ಸಲ ಕನ್ಫರ್ಮ್ ಮಾಡೋಣ ಎಲ್ಲ ಕರೆಕ್ಟ್ ಅದಾವ ಅಂತೇಳಿ. ಏನಂದಾರ ಪಿ ಮತ್ತು ಆರ್ ಕ್ಯೂ ನ ಪಕ್ಕ, ಪಿ ಮತ್ತು ಆರ್ ಕ್ಯೂ ನ ಪಕ್ಕ ಅದಾರ. ಓಕೆ ಅದಾರ. ಮತ್ತೇನಂದಾರ ಯು ಮತ್ತು ಡಬ್ಲ್ಯೂ ವಿ ಪಕ್ಕ ಅಂದಾರ. ಯು ಮತ್ತು ಡಬ್ಲ್ಯೂ ವಿ ಪಕ್ಕ ಅಂದಾರ ಅದಾರ. ಎಸ್ ಮತ್ತು ಡಬ್ಲ್ಯೂ ಒಬ್ರಿಗೊಬ್ರು ಎದುರು ಬದ್ರು, ಎಸ್ ಮತ್ತೆ ಎದುರು ಬರ್ದ ಅದಾರ. ಟಿ ಮತ್ತು ಆರ್ ಎಸ್ ಬಾಜುಕದರು, ಟಿ ಮತ್ತು ಆರ್ ಎಸ್ ಬಾಜುಕ ಅದಾರ. ಓಕೆ ನಮ್ಗೆಲ್ಲ ಸಿಕ್ತು. ಸೊ ಕ್ವಶನ್ ಹೇಳಿದ್ ನೋಡ್ರಿ ಇವಾಗ. ಇದು ನಮ್ಮ ಕಂಡೀಷನ್ ಆಕೈತೆ ನೋಡ್ಕೊಂಡು ಫಸ್ಟ್. ಪಿ ನಿಂದ ಪ್ರಾರಂಭಿಸಿ ಮೇಜಿನ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ಚಲಿಸಿದರೆ ಟಿಗಿಂತ ಮುಂಚೆ ಆರ್ ಪಾಸ್, ಪಿ ಇಂದ ಬಂದಾಗ ಆರ್ ಪಾಸ್ ಸಿಗಬೇಕು ಫಸ್ಟ್ ನೋಡ್ರಿ. ಕ್ಲಾಕ್ ವೈಸ್ ಅಂದ್ರೆ ಹಿಂಗ ಹೌದಿಲ್ಲ. ಸೊ ಏನ್ ಸಿಗ್ತಾನ, ಪಿ ಅಂದ್ರೆ ಫಸ್ಟ್ ಆರ್ ಸಿಗ್ತಾನ, ಆಮೇಲೆ ಟಿ ಸಿಗ್ತಾನ. ಅಂದ್ರೆ ನಮ್ಗೆ ಈ ಟೇಬಲ್ ಏನ್ ಹಾಕಿಲ್ಲ, ಇದು ಟೇಬಲ್ನ ಇದು ರಾಂಗ್ ಆತಿ ನಮ್ಗೆ. ಇದಂತೂ ನಮ್ಗೆ ಅವಶ್ಯಕತೆನೇ ಇಲ್ಲ. ಸೊ ಇದು ನಾವು ಅಳ್ಕಿಸ್ಬಿಡ್ನು ಅಂತ. ಸೊ ನಮಗೆ ಏನ್ ಬೇಕು ಇದ್ರ ಮೇಲೆ ನಮಗೆ ಆನ್ಸರ್ ಸಿಗುತ್ತಾ. ಸೊ ಕ್ವಶನ್ ಕೇಳ ನೋಡೋಣ ಅಂತ ಒಂದ್ಸಲ. ಸೊ ಹಿಟ್ ಅಂಡ್ ಟ್ರಯಲ್ ರನ್ ಮಾಡ್ಕೊಂಡ್ರು ಸರಿ ಐತಿ, ಬಟ್ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತಾ. ಬಟ್ ಏನ್ ಮಾಡಕ್ ಬರಂಗಿಲ್ಲ, ಬೇರೆ ಆಪ್ಷನ್ ಇದ್ದಿರಲಿಲ್ಲ. ಏನಂದ್ರ ಹಾಗಾದ್ರೆ ಪ್ರದಕ್ಷಿಣಾಕಾರವಾಗಿ ಚಲಿಸುವಾಗ ಕ್ಯೂ ಡಬ್ಲ್ಯೂ ಅನ್ನು ತಲುಪುವ ಮೊದಲು ಎಷ್ಟು ವ್ಯಕ್ತಿಗಳು ದಾಟಬೇಕಾಗುತ್ತದೆ. ಕ್ಯೂ ಇದ್ದ ಡಬ್ಲ್ಯೂ ಮುಟ್ಟಬೇಕಂದ್ರ, ಕ್ಯೂ ಇಲ್ದಾನ ಇಲ್ಲಿ ಕ್ಯೂ ಅದಾನ, ಕ್ಯೂ ಇದ್ದ ಡಬ್ಲ್ಯೂ ಮುಟ್ಟಬೇಕಂತಂದ್ರ ಎಷ್ಟು ಸಮಯ ಬೇಕಂದ್ರ ಕ್ಯೂ ಇದ್ದ ಡಬ್ಲ್ಯೂ ಎಷ್ಟು ನೋಡ್ರಿ, 1 2 3 4 5. ಸೊ ನಡಕ 5 ಜನ ಅದಾರ, ನಡಕ 5 ಜನ ಅದಾರ. ಅದನ್ನ ಕೇಳಿರಲ್ಲ ಎಷ್ಟು ವ್ಯಕ್ತಿಗಳನ್ನು ದಾಟಬೇಕು, ಎಷ್ಟು ವ್ಯಕ್ತಿಗಳನ್ನು ದಾಟಬೇಕು. 1 2 3 4 5 5 ವ್ಯಕ್ತಿನ ದಾಟಿ ಕೂಡಲೇ ನಮಗ ಕ್ಯೂ ಡಬ್ಲ್ಯೂ ಸಿಗ್ತಾನ. ಸೊ ಆನ್ಸರ್ ಏನಂಬುದ 5. ಓಕೆ 2 ಕ್ವಶನ್ ಸಾಲ್ವ್ ಆಗೋದು. ಸೊ 3ನೇ ಕ್ವಶನ್ ಹೋಗೋಣ ಅಂತ. ಓಕೆ ಇದು ಕೂಡ ಸ್ವಲ್ಪ ರೀಸನಿಂಗ್ ಕ್ವಶನ್ ಐತಿ. ಏನಂದನ ಎ ಮತ್ತು ಬಿ ಎಂಬ 2 ಅಕ್ಷರಗಳಿಂದ ಮಾಡಲ್ಪಟ್ಟ ಒಂದು ವಿನ್ಯಾಸವನ್ನು ಕೆಳಗಿನ ಸಾಲಿನಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಪುನರಾವರ್ತಿಸಲಾಗಿದೆ. ಓಕೆ ಒಂದೇನೋ ಪ್ಯಾಟರ್ನ್ ಕೊಟ್ಟಾರ. ಸೊ ಈ ಪ್ಯಾಟರ್ನ್ ಫಾಲೋ ಆಕೈತೆ ಅಂದಾರ. ಸೊ ಸಿಂಪಲ್ ಏನ್ ಮಾಡೋದು ನೋಡ್ರಿ, ಇಲ್ಲಿ ಗ್ಯಾಪ್ ಐತಿ. ಸೊ ಏನ್ ಮಾಡೋದು ನೋಡ್ರಿ, ಇದು ನಮ್ಮ ಇದು ಕ್ಲೀವ್ ಇದ್ದಂಗ. ಬಿ ಆದ್ಮೇಲೆ ಎ ಐತಿ, ಎ ಆದ್ಮೇಲೆ ಬಿ ಐತಿ. ಸೊ ಏನ್ ಮಾಡೋದು, ಬಿ ಕಿಂತ ಮುಂಚೆ ಏನ್ ಬರ್ತೈತಿ, ಪಕ್ಕ ಎ ಬರ್ತೈತಿ, ಎ ಬರೀನು ಅಂತ. ಸೊ ಬಿ ಆದ್ಮೇಲೆ ಮತ್ತೆ ಏನ ಬರ್ಬೇಕು, ಇಲ್ಲ ಬರೋ ಅವಶ್ಯಕತೆ ಇಲ್ಲಲ್ಲ. ಸೊ ಬಿಗಿಂತ ಮುಂಚೆ ಎ ಐತಿ, ಸೊ ಎಗಿಂತ ಮುಂಚೆ ಬಿನೇ ಐತಿ. ಸೊ ಇಲ್ಲಿ ಅಂದ್ರ ಇಲ್ಲೂ ಕೂಡ ಎಗಿಂತ ಮುಂಚೆ ಬಿ ಐತಿ. ಇದ್ರ ಮೇಲೆ ಇದೊಂದ್ರ ಮೇಲೆ ಪೂರ ಮಾಡ್ಕೋಬಹುದು ಈಗ. ಸೊ ಎಗಿಂತ ಮುಂಚೆ ಬಿ ಐತಿ, ಎಗಿಂತ ಮುಂಚೆನೂ ಬಿ ಐತಿ. ಸೊ ವಾಪಸ್ ಇಲ್ಲಿ ಎ ಮತ್ತ ಎ ಐತಿ, ಎ ಆದ್ಮೇಲೆ ಬಿ ಬರ್ಬೇಕು. ಓಕೆ ಇದು ಹಿಟ್ ಅಂಡ್ ಟ್ರಯಲ್ ರನ್ನೇ, ನೋಡ್ ಟ್ರೈ ಮಾಡಿ ಬರುತ್ತಿಲ್ಲ ಅಂತೇಳಿ. ಆಮೇಲೆ ಎ ಆದ್ಮೇಲೆ ಏನೈತಿ, ಬಿ ಐತಿ. ಸೊ ಎಗಿಂತ ಮುಂಚೆ ಬಿ ಐತಿ. ಸೊ ಎ ಆದ್ಮೇಲೆ ಮತ್ತೆ ಬಿ ಬರ್ಬೇಕು, ಎ ಆದ್ಮೇಲೆ ಮತ್ತೆ ಬಿ ಬರ್ಬೇಕು. ಓಕೆ ಪ್ಯಾಟರ್ನ್ ಆಗುತ್ತಾ ನೋಡ್ರಿ, ಪ್ಯಾಟರ್ನ್ ಆಗ್ಬೋದಾ. ಎ ಬಿ ಬಿ ಎ, ಎ ಬಿ ಬಿ ಎ ಬಿ, ಎ ಬಿ ಬಿ ಎ ಬಿ, ಎ ಬಿ ಬಿ ಎ ಬಿ. ಓಕೆ ಪ್ಯಾಟರ್ನ್ ಆಗುತ್ತಾ, ಎ ಬಿ ಬಿ ಎ ಬಿ, ಎ ಬಿ ಬಿ ಎ ಬಿ, ಎ ಬಿ ಬಿ ಎ ಬಿ. ಪ್ಯಾಟರ್ನ್ ಸಿಕ್ ನಮ್ಗೆ ಕ್ವಶನ್ ಕೇಳ್ಯಾರ. ಸೊ ಸಾಲಿನಲ್ಲಿ ಎಡಭಾಗದಿಂದ 7ನೇ ಮತ್ತು 8ನೇ ಸ್ಥಾನದಲ್ಲಿರುವ ಅಕ್ಷರಗಳು ಯಾವುವು. ಎಡಭಾಗದಿಂದ 7ನೇ 8ನೇದ 1 2 3 4 5 6 7 8. ಸೊ 7 8 ಇದಾವ. ಸೊ ಇದನ್ನ ಕೇಳ್ಯಾರ. ಸಿಂಪಲ್ ಏನಿದೆ ಆನ್ಸರ್ ಬಿ ಬಿ. ಓಕೆ ಬಿ ಬಿ ನಮಗೆ ಆನ್ಸರ್ ಸಿಕ್ತು. ಓಕೆ ಸೊ ಈ ಕ್ವಶನ್ ನೋಡ್ರಿ ಏನಂದಾರ, ಒಂದು ರೈಲು ಟಿ ಓಕೆ ಒಂದು ರೈಲ್ ಐತಿ, ಟಿ ಐತಿ. ಕನ್ನಡ ಕ್ವಶನ್ ಸ್ವಲ್ಪ ಇದಾಗ್ಯಾವ. ದ ಸ್ಪೀಡ್ ಆಫ್ ಟ್ರೈನ್ ಟಿ ಇಸ್ 100 km. ಓಕೆ ಒಂದು ಟಿ ಅನ್ನೋ ಒಂದು ಟ್ರೈನ್ ಐತಿ. ಸೊ ಟಿ ಅನ್ನೋ ಟ್ರೈನ್ ಐತಿ. ಸೊ ದ ಸ್ಪೀಡ್ 100 km/h ಐತಿ. ಓಕೆ ಫೈನ್. ಸ್ಪೀಡ್ ಆಫ್ ಅ ಪರ್ಸನ್, ಓಕೆ ಮನುಷ್ಯ ಅದಾನ, ಮನುಷ್ಯ ಪಿ ಅದಾನ. ಸೊ ಅವ್ನ ಸ್ಪೀಡ್ 4 km/h ಐತಿ. ಓಕೆ ವೆರಿ ಗುಡ್. ಇಫ್ ಪಿ ಟ್ರಾವೆಲ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಟಿ. ಓಕೆ ಇಬ್ರು ಡೈರೆಕ್ಷನ್ ನಾನು ಹಂಗಾಕಿನಿ. ಮೋಷನ್ ಆಫ್ ಟಿ ದೆನ್ ಟಿ ಕ್ರಾಸಸ್ ಪಿ ಇನ್ 15 seconds. ಓಕೆ ನೋಡ್ರಿ ಟ್ರೈನಿಂಗ್ ಕಾನ್ಸೆಪ್ಟ್ ಎಲ್ಲ ಗೊತ್ತಿರುತ್ತಾ. ಸೊ ಇಬ್ಬರು ಸೇಮ್ ಡಿಸ್ಟೆನ್ಸ್ ಹೊಂಟಾರಂದ್ರೆ ಡಿ ಬೈ ಏನಾಗುತ್ತಾ, 2 ಮೈನಸ್ ಆಕವ, 100 - 4 ಆಗುತ್ತಾ, ಎಷ್ಟಾಗುತ್ತಾ
96 km/h ಆಗುತ್ತಾ ಆಗುತ್ತಾ ಎಷ್ಟು ಅಂತಾರ ನಡೆದರೆ ರೈಲು ಟಿ ಆ ವ್ಯಕ್ತಿ 15 ಸೆಕೆಂಡ್ ಓಕೆ 15 ಸೆಕೆಂಡ್ ದಾಡ್ತೈತಿ. ಸೊ ಇದು ಸೆಕೆಂಡ್ ಹೋಗೈತಿ. ಸೊ ಇದು ಕೂಡ ನಾನು ಇದು km/h ಆಗೈತಿ, ಸೆಕೆಂಡ್ ಆಗೈತಿ. ಸೊ ಇದನ್ನ ಏನ್ ಮಾಡ್ತೀನಿ ಈಗ ಮೀಟರ್/ಸೆಕೆಂಡ್ ಮಾಡ್ಕೋತೀನಿ. ಸೊ ಹೆಂಗ್ ಮಾಡ್ಕೋತೀನಿ ಮೀಟರ್/ಸೆಕೆಂಡ್ 5/18. ಸೊ ಡಿವೈಡ್ ಆಗುತ್ತೆ ನೋಡ್ರಿ 6 3 6 1 6 6 ಆಗುತ್ತಾ. ಸೊ ಇದು ಹೋಗಿ ಕಡೆ ಡಿವೈಡ್ ಮಾಡ್ಬಿಡ್ತೀನಿ, ಇಂಟು ಮಾಡ್ತೀನಿ ಈ ಕಡೆ ಹೋಗಿ 15 × 16 × 5/3 ಈಕ್ವಲ್ ಟು ಡಿಸ್ಟೆನ್ಸ್ ಸಿಕ್ಬಿಡ್ತಾಗ ಡಿಸ್ಟೆನ್ಸ್ ನಂಗೆ ಸಿಕ್ತು. ಸೊ ಇಲ್ಲಿ ಏನಾರ ಕ್ಲಾಸ್ ಮಾಡ್ಬೋದು. ಓಕೆ 3 1 3 5 16 5 80 85 400 ಓಕೆ ನೋಡ್ರಿ ಡಿಸ್ಟೆನ್ಸ್ ನಂಗೆ ಸಿಕ್ತು. ಡಿಸ್ಟೆನ್ಸ್ 400 km ನಂಗೆ ಸಿಕ್ಬಿಡ್ತು ಈಗ. ಸೊ ನಂಗೆ ಡಿಸ್ಟೆನ್ಸ್ ಸಿಕ್ಕೈತಿ ಅಂದ್ರೆ ಮುಂದೆ ಕೇಳ್ಯಾರ ಡಿಸ್ಟೆನ್ಸ್ ಕೇಳ್ಯಾರ, ಡಿಸ್ಟೆನ್ಸ್ ಕೇಳಿದವರು ಏನ್ ಕೇಳ್ಯಾರ, ಒಂದು ವೇಳೆ ಪಿ ವ್ಯಕ್ತಿಯು ರೈಲಿನ ವಿರುದ್ಧ ದಿಕ್ಕಿನಲ್ಲಿ ನಡೆದರೆ, ಸೊ ಈಗ ಸಮಾನ ದಿಕ್ಕಿಗೆ ಹೊಂಟಿದ್ದ, ಈಗ ಏನ್ ಮಾಡ್ತಾನ ವಿರುದ್ಧ ದಿಕ್ಕಿಗೆ ಹೋಗೋಣ. ಸೊ ಈ ಕಡೆ ಪಿ ಏನಾಯ್ತಕ್ಕ ಓಕೆ ತಡ್ರಿ ಇಲ್ಲಿ ಮಾಡ್ಬಿಡ್ತೀನಿ. ಸೊ ಈ ಕಡೆ ಏನ್ ಮಾಡ್ತಾನ ಟ್ರೈನ್ ಈ ಕಡೆ ಹೊಂಟೈತಿ, ಪಿ ಈ ಕಡೆ ಹೊಂಟಾನ. ಸೊ ಏನಾಗುತ್ತೆ ಸ್ಪೀಡ್ ಏನಾಗುತ್ತಾ ಪ್ಲಸ್ ಆಗುತ್ತಾ, ಏನಾಗುತ್ತಾ ಪ್ಲಸ್ ಆಗುತ್ತಾ. ಸೊ ನಮಗೆ ಡಿಸ್ಟೆನ್ಸ್ ಸಿಕ್ಕೈತಿ 400 ಬೈ ಏನಾಗುತ್ತೆ ಈಗ ಪ್ಲಸ್ ಆಗುತ್ತಾ 100 + 4 104 ಆಗುತ್ತಾ. ಸೊ ನಮಗೆ ಆನ್ಸರ್ ಎಲ್ಲ ಸೆಕೆಂಡ್ಸ್ ಆಗದವ. ಸೊ ನಾ ಏನ್ ಮಾಡ್ತೀನಿ ಇದನ್ನ ಈಗ ಏನೈತಿ ಕಿಲೋಮೀಟರ್ ಆಗೈತಿ, ಬಟ್ ಇದು ಕಿಲೋಮೀಟರ್ ಆಗೈತಿ. ಈಗ ಏನ್ ಮಾಡ್ತೀನಿ ಇದನ್ನ ಸಾರಿ ಕಿಲೋಮೀಟರ್ ಇದು ನೋಡ್ರಿ, ಇದು ಕಿಲೋಮೀಟರ್ ಆಗಿಲ್ಲ, ಇದು ಮೀಟರ್ದಾಗ ಐತಲ್ಲ, ಇದು ಮೀಟರ್. ಯಾಕಂದ್ರೆ ಹೇಳ್ರಿ ನಾವೆಲ್ಲ ಕಡೆ ಮೀಟರ್/ಸೆಕೆಂಡ್ ಮಾಡಿದ್ವಿ. ಸೊ ಇದು ಮೀಟರ್ದಾಗ ಐತಿ. ಸೊ ಇದಕ್ಕೆ ಏನ್ ಮಾಡ್ತೀವಿ ನಾವೀಗ ಇದು ಕಿಲೋಮೀಟರ್, ಇದು ಮೀಟರ್. ಸೊ ನಾವೇನ್ ಮಾಡ್ತೀವಿ ಇದು ಮೀಟರ್ ಐತಿ, ಇದು ಕಿಲೋಮೀಟರ್ ಐತಿ. ಸೊ ಇದನ್ನು ಕೂಡ ನಾವು ಮೀಟರ್/ಸೆಕೆಂಡ್ ಮಾಡ್ತೀವಿ. ಹೆಂಗ್ ಮಾಡ್ತೀರಿ 5/18. ಸೊ ಡಿವೈಡ್ ಮಾಡ್ಬೋದು ನೋಡ್ರಿ ಅದ್ರಲ್ಲ ಮಾಡ್ಬೋದಾ. ಸೊ ಡಿವೈಡ್ ಇಲ್ಲಿ ನಾವು ಕಾಣತ್ತಿಲ್ಲ. ಸೊ ಏನ್ ಮಾಡ್ತೀನಿ 18 ಮೇಲೆ ಹೋಗ್ಬಿಡ್ತೀನಿ. ಸೊ ಇಂಟು 18 ಆಗುತ್ತಾ. ಸೊ ಡಿವೈಡ್ ಮಾಡ್ರಿ 5 1 5 80 ಮತ್ತೇನ್ ಮಾಡ್ಬೋದು 2 40 2 40 2 22 2 11 2 9 360/11 ಆಯ್ತು. 360/11 ಸೊ ಏನ್ ಮಾಡ್ಬೋದು ನಾವೀಗ 11 ಇಲ್ಲ ಎಲ್ಲೋ ಏನೋ ಮಿಸ್ಟೇಕ್ ಮಾಡಿದೆ, ಏನೋ ಮಿಸ್ಟೇಕ್ ಮಾಡಿದೆ ಏನು ನೋಡ್ತಾರ್ರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಡಿವೈಡ್ ಮಾಡೋಂತ ಏನೋ ಮಿಸ್ಟೇಕ್ ಮಾಡಿದೆ. ಸೊ ಪಟ ಡಿವೈಡ್ ಮಾಡೋಕೆ ಹಿಂಗೆ ಮಿಸ್ಟೇಕ್ ಹಾಕೋ ನೋಡ್ರಿ ಸಣ್ಣ ಪುಟ್ಟ ಏನೈತಿ. ಸೊ 400 ಮೀಟರ್ ಐತಿ ಡಿವೈಡೆಡ್ ಬೈ 104 ಇಂಟು 5 18 ಡಿವೈಡ್ ಆಗುತ್ತಾ. ಸೊ ಮ್ಯಾಲೆ ಹೋಗ್ಬಿಡ್ತೀನಿ ಡೈರೆಕ್ಟ್ ನಾ ಏನಾಗುತ್ತಾ 5 1 5 8 40 ಅಂದರೆ 80 ಆಗುತ್ತಾ. ಓಕೆ ಕರೆಕ್ಟ್ ಐತಿ. ಏನು ಮಾಡೋದು ನಾವೀಗ 6 6 1 6 ಆಗಂಗಿಲ್ಲ, 3 ಆಗ್ಬೋದು, 3 ಏನೂ ಆಗಂಗಿಲ್ಲ. ಸೊ 2 ಮಾಡ್ಬೇಕು ನಾ ಡೈರೆಕ್ಟ್ 2 9 2 5 2 2 ಹೌದು. ಮತ್ತೇನು ಮಾಡ್ಬೋದು 3 ಮಾಡ್ಬೋದು ಇದನ್ನ 3 ಆಗಂಗಿಲ್ಲ, 5 ಅಡಿ 7 ಆಗುತ್ತಾ. ಸೊ ಮತ್ತೆ 2 ಮಾಡೋನು 2 2 2 6 2 2 2 40 ಸೇಮ್ ಮತ್ತೆ 2 13 2 20 ನೋಡ್ರಿ 9 18 ಆಗುತ್ತಾ. 180/180 180/13 ಆಯ್ತು. 180/13 ಏನು ಮಾಡ್ಬೋದು ನಾವು 13 1 13 13 1 13 60 ಉಳಿತೈತಿ. 60 50 ಸಾರಿ 50 ಉಳಿತೈತಿ. 13 3 39 11 ಉಳಿತೈತಿ 110 ಆಗುತ್ತಾ. 13 8 104 104 6 ಉಳಿತೈತಿ 60 ಆಗುತ್ತಾ. 13 4 ಆಗುತ್ತಾ 13.84 13.84 ನೋಡ್ರಿ ಇಲ್ಲ ಐತಿ 13.85 ಐತಿ. ಸೊ ಒಂದು ಮೈಕ್ರೋ ಸೆಕೆಂಡ್ ನಮಗೇನು ಅವಶ್ಯಕತೆ ಇಲ್ಲ. ಸೊ 13.85 ಸೆಕೆಂಡ್ ನಮ್ದು ಸರಿಯಾದ ಉತ್ತರ ಆಗುತ್ತಾ. ಸೊ ನೋಡ್ರಿ ಇಷ್ಟ ಕ್ವಶನ್ ತಂದಿದೆ ನಮಗೆ ಇಲ್ಲಿ ಆ ಪೇಪರ್ ಇರುವಂತ ನಮಗೆ SSC ಒಳಗೆ ರೈಲ್ವೆ ಒಳಗೆ ಯೂಸ್ ಆಗುವಂತ ಕ್ವಶನ್ಸ್ ಇಷ್ಟೇ ಇದ್ದು. ಬಟ್ ಇಲ್ಲ ನಮಗೆ ಎಲ್ಲ ಕ್ವಶನ್ಸ್ ಮಾಡಿಸ್ರಿ ಆ ಕ್ವಶನ್ಸ್ ಹೆಂಗಿರ್ತಾವ UPSC ಕ್ವಶನ್ಸ್ ಹೆಂಗಿರ್ತಪ್ಪ ನಿಮಗೆ ಏನಾರ ಗೊತ್ತಾಗಬೇಕಂದ್ರೆ ನೀವು ಹೇಳ್ರಿ ನಾ ಕಮೆಂಟ್ ತಿಳಿಸ್ರಿ, ಎಲ್ಲ ಕ್ವಶನ್ಸ್ ಕೂಡ ತರ್ತೀನಿ. ಮತ್ತು ಅದ್ರ ಜೊತೆ ನೀವೇನಾರ ಗ್ರೂಪ್ ಡಿ ಓದತ್ತಿದೆ ಅಂದ್ರೆ ಆರ್ಮಿ ಗ್ರೂಪ್ ಡಿಗೆ ಒಂದು ಸ್ಪೆಷಲ್ ಬ್ಯಾಚ್ ಲಾಂಚ್ ಮಾಡಿದ್ವಿ. ಸೊ ಆ ಬ್ಯಾಚ್ ನೀವು ಜಾಯ್ನ್ ಆಗ್ಬೋದು. ಸೊ ನಾ ನಿಮ್ಗೆ ಸರಿ ಹೇಳ್ಬಿಡ್ತೀನಿ. ಒಂದು ಸೆಕೆಂಡ ಗೊತ್ತಿಲ್ಲ ನನಗದು. ಓಕೆ ಅದು ಸಿಗೋಂಗೆ ಕಾಣಂಗಿಲ್ಲ. ಸರಿ ನೋಡ್ರಿ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿವಿ. ಚಾಲೆಂಜ್ ಕೋಚಿಂಗ್ ಅಂತ ಆ್ಯಪ್ ಐತಿ. ಸೊ ಆ ಆ್ಯಪ್ ಒಳಗೆ ನೀವು ಹೋದ್ರೆ ನಿಮಗೆ ಸಿಕ್ಬಿಡುತ್ತಾ ಏನು ಸಿಗುತ್ತಾ ಚಾಲೆಂಜ್ ಕೋಚಿಂಗ್ ಅಂತ ಆ್ಯಪ್ ಐತಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಚಾಲೆಂಜ್ ಕೋಚಿಂಗ್ ಅಂತೇಳಿ. ಅಲ್ಲಿ ಹೋದ್ರೆ ನಿಮಗೆ ಪರಾಕ್ರಮ್ ಬ್ಯಾಚ್ ಇರುತ್ತೆ. ಅದ್ರ ನೀವು ಬೇಸಿಕ್ ಇಂದ ಗ್ರೂಪ್ ಡಿ ಅಷ್ಟಲ್ಲ ನೀವು LP ಅಪ್ಲೈ ಮಾಡಿದ್ರು ಕೂಡ ಟೆಕ್ನಿಷಿಯನ್ ಕೂಡ ಸ್ಟಾರ್ಟ್ ಆಗೈತೆ. ಟೆಕ್ನಿಷಿಯನ್ ನೀವು ಅಪ್ಲೈ ಮಾಡಿದ್ರು ಕೂಡ ಎಲ್ಲ ಚಾಪ್ಟರ್ದು ಕಾನ್ಸೆಪ್ಟ್ ವೈಸ್ ನಿಮ್ಗೆ ಅಲ್ಲಿ ಪ್ರತಿ ಚಾಪ್ಟರ್ದು ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ಬರ್ತಾವ, ರೆಕಾರ್ಡ್ ವಿಡಿಯೋಸ್ ಬರ್ತಾವ. ಸೊ ಪ್ರತಿ ಕಾನ್ಸೆಪ್ಟ್ ನೀವು ಕ್ಲಿಯರ್ ಮಾಡ್ಕೋಬಹುದು. ಅದು ಮೇನ್ಲಿ ಸ್ಟಾರ್ಟ್ ಮಾಡಿದ ಗ್ರೂಪ್ ಡಿಗೆ. ಬಟ್ ಮ್ಯಾಥ್ಸ್ ರೀಸನಿಂಗ್ ಎಲ್ಲ ಕಡೆ ಸೇಮ್ ಇರುತ್ತೆ. ಟೆಕ್ನಿಷಿಯನ್ ಇರಲಿ ALP ಇರಲಿ ಗ್ರೂಪ್ ಡಿನೇ ಇರಲಿ NTPC ಇರಲಿ ಎಲ್ಲದಕ್ಕೂ ಅದು ಮ್ಯಾಥ್ಸ್ ಯೂಸ್ ಆಗುತ್ತಾ. ನೀವು ಬೇರೆ SSC GD ಬಂದ್ರು ಕೂಡ ಮ್ಯಾಥ್ಸ್ ಬೇಸಿಕ್ ಅಡ್ವಾನ್ಸ್ ಕವರ್ ಆಕತಿ, ರೀಸನಿಂಗ್ ಕೂಡ ಕವರ್ ಆಕತಿ. ನೀವು ಜಾಯ್ನ್ ಆಗ್ಬೋದು. ಚಾಲೆಂಜ್ ಕೋಚಿಂಗ್ ಆ್ಯಪ್ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸರ್ ಸಿಗೋಣಂತ ಮುಂದಿನ ಕ್ಲಾಸ್ನಲ್ಲಿ ಎಲ್ಲ ಕ್ವಶನ್ಸ್ ಬೇಕಾದ್ರೆ ಕಮೆಂಟ್ ತಿಳಿಸ್ರಿ. ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನನಗೆ ಏನಾರ ಕ್ವೆರಿ ಕೇಳಿದ್ರೆ ಇನ್ಸ್ಟಾ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಬಂದು ನೀವು ಕೇಳ್ಬೋದು. ಸೊ ನಿಮಗೆ ಏನಾರ ಎಕ್ಸ್ಟ್ರಾ ಕ್ವಶನ್ಸ್ ಪ್ರಾಕ್ಟೀಸ್ ಬೇಕಾದ್ರೆ ಟೆಲಿಗ್ರಾಮ್ ಚಾನಲ್ ಅದ್ರ ಕೂಡ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸಿಗೋಣ ಮುಂದಿನ ಕ್ಲಾಸ್ನಾಗ. ಕಮೆಂಟ್ ಹೇಳ್ರಿ ಪೂರ್ತಿ ನೆಕ್ಸ್ಟ್ ಮಾಡ್ಬೇಕು ಮಾಡಬಾರ್ದು ಅಂತ. ಬಾಯ್ ಬಾಯ್.